ಲಕ್ಷ್ಮೀ ನರಸಿಂಹಸ್ವಾಮಿ ಧರ್ಮಸಂಸ್ಥೆಯ ಹಾಗೆ ಹಿರಿಯರಾದ ಶ್ರೀ ಸುದರ್ಶನ್ ಅವರು, ವೇದಿಕೆ ಮೇಲಿರ್ತಕ್ಕಂಥ ಸಂಸ್ಥೆಯ ಎಲ್ಲ ಸದಸ್ಯರುಗಳು, ಹಾಗೆ ಸಬ್ ಕಮಿಟಿ ಅಧ್ಯಕ್ಷರು, ಇರತಕ್ಕಂಥ ಎಲ್ಲ ಸಮಾಜದ ಎಲ್ಲ ಹಿರಿಯರು, ವಿದ್ಯಾರ್ಥಿನಿಯರು, ಮಾಧ್ಯಮದ ಬಂಧುಗಳು ಮತ್ತು ಇನ್ನಿತರ ಎಲ್ಲ ಆಹ್ವಾನಿತರೆ, ಇವತ್ತು ಮುಂಚೆ ಅವರ ಮಕ್ಕಳು ಇಲ್ಲದೇ ಇದ್ದಿದ್ದರಿಂದ ಸಮಾಜಕ್ಕೆ ಒಂದು ಸೇವೆ ಸಲ್ಲಿಸಬೇಕು ಅಂತ ಅದಕ್ಕೆ ಮುಂಚೆನೇ ಸಮಾಜ ಸೇವೆ ಮಾಡ್ತಾಯಿದ್ರು. ಅವರ ಸ್ವಂತ ಜಾಗವನ್ನು ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬಿಟ್ಟುಕೊಟ್ಟು ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ, ಇದು ಅನೇಕ ಆಗಲೇ ಇವರು ನಮ್ಮ ಪ್ರೊಫೆಸರ್ ಹೋಗ್ತಾ ಇದ್ದವಲ್ಲ, ಬೆಂಗಳೂರಿನಾದ್ಯಂತ ಅನೇಕ ಚಟುವಟಿಕೆಗಳನ್ನು ಮಾಡಿದಂಥವರು ಒಬ್ಬ ಮಹಾನ್ ವ್ಯಕ್ತಿ. ಮತ್ತು ನಾನು ಹಿಂದೆ ಬಂದಾಗ ಕೇಳಿಕೊಂಡು ನಮ್ಮ BMTC ಬಸ್ ಸ್ಟ್ಯಾಂಡಿಗೆ ಅವ್ರ ಹೆಸರಿಡಬೇಕು ಅಂತ, ಅದನ್ನು ಕೂಡ ಹೋದ ವರ್ಷಕ್ಕೆ ಉದ್ಘಾಟನೆ ಮಾಡಿದ್ವಿ. ನಮ್ಮ ಕಲಾಸ್ಪಳ್ಳಿ ಬಸ್ ಸ್ಟ್ಯಾಂಡಿಗೆ ಪ್ರಧಾನಿ ಅಂತ ಹೆಸರನ್ನು ಇಟ್ಟಿದ್ದೀವಿ. ಮತ್ತು ಇವತ್ತು ದೊಡ್ಡ ಜಟ್ಲಿ ಯಾವ ರೀತಿ ಇವತ್ತು ಸಮಾಜ ಸೇವೆ ಮಾಡಿದ್ದಾರೆ, ಅದರಲ್ಲಿ ಇನ್ನೂ ಅನೇಕರು ನಮ್ಮ ಬೆಂಗಳೂರು ನಗರದಲ್ಲಿ ಇನ್ನೂ ಅನೇಕರಿದ್ದಾರೆ. ಈಗ ತೋಟಪ್ಪ ಚೌಟ್ರಿ, ನಮ್ಮ ಮೆಜೆಸ್ಟಿಕ್ ನಮ್ಮ ಇದರ ಪಕ್ಕದಲ್ಲಿ ಗುಬ್ಬಿ ತೋಟಪ್ಪ ಅಂತ ಅವರು ಸುಮಾರು 4 ಎಕರೆನಾಗ ಅವರು ಕೂಡ ಕೊಟ್ಟಿದ್ದರು. ಅಲ್ಲಿ ಬೆಂಗಳೂರಿನ ಆಚೆಯಿಂದ ಬಂದಂತಾಗ ಅವರು ಉಳ್ಕೊಳ್ಳೋಕ್ಕೆ ಅದೆಲ್ಲ ಕೂಡ ಆ ಕಾಲದಲ್ಲಿ ಸ್ಥಳವನ್ನು ಒದಗಿಸ್ತಾ ಇದ್ರು. ನಮ್ಮ ಬಸವಪ್ಪ ಕಲ್ಯಾಣ ಮಂಟಪ ಮುಗವಲ್ಲಿದೆ, ನಮ್ಮ ಬಸವಪ್ಪ ಅವರು ಇತ್ತೀಚೆಗೆ ಇರೋದು, ಅವರು ಅದನ್ನು ಕಟ್ಟಿಕೊಟ್ರು. ಅಂದರೆ ಪಟೇಲ್ ಕೆಂಪಯ್ಯ ಸರ್ಕಲ್ ಅಂತ ನಮ್ಮ ಹಳೆ ಕ್ಷೇತ್ರ ಬೇನಾಯದಲ್ಲಿ, ಅದನ್ನು ಮಿನರ್ವಾ ಸರ್ಕಲ್ಗೆ ನಾವು ಅದನ್ನ ಹೆಸರು ಕೆಂಪಯ್ಯ ಸರ್ಕಲ್ ಅಂತ, ಅದು ಯಾರು ಅದನ್ನು ಕೆಂಪಯ್ಯ ಸರ್ಕಲ್ ಅಂತ ಕರೆಯೋದಲ್ಲ, ಎಲ್ಲರೂ ಮಿನರ್ವಾ ಸರ್ಕಲ್ ಅಂತಾರೆ. ಪಕ್ಕದಲ್ಲಿ ಅವರು ಡಿಸ್ಪೆನ್ಸರಿ ಕಟ್ಸ್ಕೊಟ್ಟಿದ್ರು ಆ ಕಾಲಕ್ಕೆ ಕೆಂಪಯ್ಯನವರು. ಮತ್ತು ಸಜ್ಜನ್ ರಾವ್ ಸರ್ಕಲ್ ಅಂತೀವಿ ನಾವು. ಸಜ್ಜನ್ ರಾವ್ ಅವರು ಈ ಕಡೆ ಒಂದು ವೆಟರ್ನರಿ ಹಾಸ್ಪಿಟ್ಲ್ ಕಟ್ಸ್ಕೊಟ್ಟಿದ್ರು. ಆಮೇಲೆ ಮರಿಯಪ್ಪ ಹಾಸ್ಟೆಲ್ ಇಲ್ಲೇ ಚಾಮರಾಜಪೇಟೆಯಲ್ಲಿದೆ, ಮರಿಯಪ್ಪ ಅವರು ಕಟ್ಸ್ಕೊಟ್ಟಿದ್ರು, ಅದಕ್ಕೆ ಅವರೇ ಸಿಕ್ಕಿದ್ದಾರೆ. ಮತ್ತು ಪುಟ್ಟಣ ಚಟ್ಟಿ ಟೌನ್ ಅವರು ಹಣ ಕೊಟ್ಟು ಪುಟ್ಟಣ್ಣವರು ಅದನ್ನು ಕಟ್ಸ್ಕೊಟ್ಟು ಆ ಕಾಲದಲ್ಲಿ ಸಾರ್ವಜನಿಕ ಮುಖ್ಯವಾಗಿ. ಮತ್ತು ಬಂಡಿ ಶೇಷಮ್ಮ ಹಾಸ್ಟೆಲು ನಮ್ಮ ಮುಜರಾಯಿಗೆ ಬರುತ್ತೆ, ನಮ್ಮ ಮೆಜೆಸ್ಟಿಕ್ ಥಿಯೇಟ್ರ್ ಇದೆಯಲ್ಲ ಅದರ ಆಪೋಸಿಟ್ ಬರೋದು 16,000 ಅಡಿ ಇದೆ, ಅದರಲ್ಲಿ ಹಾಸ್ಟೆಲ್ ಕಟ್ಸ್ಕೊಟ್ರು. ಆಮೇಲೆ ಎಲೆಮಲ್ಲಪ್ಪ ಕೆರೆ ನೀವು ಕೇಳಿರಬೇಕು, ಇಲ್ಲೇ ನಮ್ಮ ಹೊಸಕೋಟೆಗಿಂತ ಈ ಕಡೆ ಬರುತ್ತೆ. ಎಲೆಮಲ್ಲ ಅಮೃತ ದೊಡ್ಡ ಧಾನ್ಯಗಳು, ಮತ್ತು ಅಣ್ಣಾಸ್ವಾಮಿ ಮಂದಿಯಾರ್ ಅಂತ ಭಾಳ ದೊಡ್ಡ ಧಾನ್ಯಗಳು ಇದರಲ್ಲಿ ಹಲಸೂರಲ್ಲಿ ಅವರು. ಮತ್ತು RPNMS ಕೇಳಿದಿರಲ್ಲ, RPNMS ಮೊದಲಿಯಾರ್ ಅಂತ ಅವರ ಹೆಸರು, ರಾವ್ ಬಹದ್ದೂರ್ ಅಂತ ಅವರಿಗೆ, ಇವರಿಗೆ ಯಾವ ರೀತಿ ಜನೋಪಕಾರಿ ಕೊಟ್ಟಿದ್ರು ಅದೇ ರೀತಿ ಅವರಿಗೆ ರಾವ್ ಬಹದ್ದೂರ್ ಅಂತ ಪ್ರಶಸ್ತಿ ಕೊಟ್ಟಿದ್ದರು. ಈ ರೀತಿ ಇನ್ನೂ ಅನೇಕರಿದ್ದಾರೆ ಬೆಂಗಳೂರಲ್ಲಿ ಸಮಾಜ ಸೇವೆ ಮಾಡಿ ಅವರ ಆಸ್ತಿಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟೋಗಿದ್ದಾರೆ. ಆದರೆ ಇವರು ನಮ್ಮ ದೊಡ್ಡ ಕೆಟ್ಟರು ಪೂರ್ತಿ ಅವರ ಆಸ್ತಿಯನ್ನೇ ಸಮಾಜಕ್ಕೆ ದಾನ ಮಾಡಿದವರು. 100 ಭಾಗ ಅವರು ಎಷ್ಟು ಆಸ್ತಿ ಇತ್ತು ಅಷ್ಟು ಆಸ್ತಿಯನ್ನು ಈ ಸಮಾಜಕ್ಕೆ ನೀಡಿದ್ದಾರೆ. ಈ ಸಮಾಜದ ಈ ಸಂಸ್ಥೆ ಮಾಡುವಾಗ ಬರೀ ನಮ್ಮ ಸಮಾಜದವರೆಲ್ಲ ಬೇರೆ ಸಮಾಜದಲ್ಲಿ ಇರಬೇಕು ಅಂತ ಅವತ್ತಿಂದಲೂ ಕೂಡ 3 ಜನ ಸದಸ್ಯರನ್ನ ಬೇರೆ ಸಮಾಜದ ಸದಸ್ಯರನ್ನು ಇಟ್ಕೊಂಡು ಈ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗಿ ಅಂತ ಹೇಳಿದರು. ಅದೇ ಪ್ರಕಾರ ಕಾಲದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಈಗಲೂ ಕೂಡ ಇರ್ತಕ್ಕಂಥ ಕಮಿಟಿ ನಿಮ್ಮ ವೈದ್ಯರೇ ಇನ್ನು ಉತ್ತಮವಾದ ಕೆಲಸವನ್ನು ಮಾಡಿ ಅಂತೇಳಿ ಇವತ್ತು ಈ ಸಂಸ್ಥೆಯಲ್ಲಿ ಓದಿ ವಿದ್ಯಾವಂತರಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಇರ್ತಕ್ಕಂಥವರು ಸಂಸ್ಥೆನ ಬರೀದೆ. ಸಂಸ್ಥೆಯ ಬೆಳವಣಿಗೆಗೆ ನೀವು ಕೂಡ ಬಂದು ಇಲ್ಲಿ ಪಾಲ್ಗೊಳ್ಳಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳಿಕೊಂಡು ಎಲ್ಲರೂ ಧನ್ಯವಾದ ಹೇಳಿ ನನ್ನ ಕರ್ನಾಟಕರಾಗಿ ಆಗಮಿಸಿ ತಮ್ಮ ಅಮೂಲ್ಯ ಸಮಯವನ್ನ ನಮಗಾಗಿ ಮೀಸಲಿಟ್ಟ ಜನಪರ ಕಾಳಜಿಯುಳ್ಳ ನಾಯಕರು, ಸಮಾಜಮುಖಿ ಚಿಂತನೆಯ ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸರ್ ಅವರಿಗೆ ಗೌರವದ ಧನ್ಯವಾದಗಳು. ತಮ್ಮ ಸಾರ್ವಜನಿಕ ಸೇವೆ, ಜನಪರ ಕಾರ್ಯಗಳು ಹಾಗೂ ತಮ್ಮ ಸರ್ ನಾವು ತುಂಬಾ ಆಭಾರಿಗಳಾಗಿದ್ದೇವೆ.
ಬೆಂಗಳೂರಿನ